ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಕಾಯ್ತಾ ಇದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯ ರಿಸಲ್ಟ್ಗೆ ಕ್ಷಣಗಣನೆ ಶುರುವಾಗಿದೆ. ಇಂದು ಎಸ್ಎಸ್ಎಲ್ಸಿ ರಿಸಲ್ಟ್ ಸ್ಟೂಡೆಂಟ್ಸ್ ವೇಟಿಂಗ್ ನಲ್ಲಿದ್ದಾರೆ. 2026ನೇ ಸಾಲಿನಲ್ಲಿ ಮೊದಲ ಹಂತದ ಪರೀಕ್ಷೆಯನ್ನ ಒಟ್ಟು 8.65 ಲಕ್ಷ ವಿದ್ಯಾರ್ಥಿಗಳು ಬರೆದಿದ್ರು. ಭವಿಷ್ಯ ನಿರ್ಧಾರವಾಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಳ್ಳುತ್ತೆ. ಫಲಿತಾಂಶವನ್ನ ಪ್ರಕಟಗೊಳಿಸಲಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾರ್ಚ್ 18ರಿಂದ ಏಪ್ರಿಲ್ 2ನೇ ತಾರೀಕಿನವರೆಗೂ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿತ್ತು. ಹಿಂದಿ ಭಾಷೆಗೆ ಗ್ರೇಡ್ ಬದಲಿಗೆ ಅಂಕ ನೀಡುವುದಕ್ಕೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಈಗಾಗಲೇ ಬಹಳಷ್ಟು ಗೊಂದಲಕ್ಕೆ ಆತಂಕಕ್ಕೆ ಕಾರಣವಾಗಿದ್ದಂಥ ವಿಚಾರ. ಹಿಂದಿ ಪರೀಕ್ಷೆ ಇನ್ನೂ ಆಗೇ ಇರಲಿಲ್ಲ. ಅದಕ್ಕಿಂತ ಮುಂಚೆ ಕನ್ನಡ ಸಂಘಟನೆಗಳು ಸೇರಿದಂತೆ ಕನ್ನಡಕ್ಕೆ ಒತ್ತನ್ನು ಕೊಡಬೇಕು, ಹಾಗೆ ತೃತೀಯ ಭಾಷೆಯನ್ನ ಕೈ ಬಿಡದಿದ್ರು ಗ್ರೇಡ್ ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಈಸಿ ಮಾಡಿಕೊಡ್ಬೇಕು ಅನ್ನುವಂಥ ಕಾರಣಕ್ಕೆ ಬಹಳಷ್ಟು ಪ್ರತಿಭಟನೆ ನಡೆದಿತ್ತು. ಅದಾದ ನಂತರದಲ್ಲಿ ಗ್ರೇಡ್ ಕೊಡ್ತೀವಿ ಅಂತ ಕೂಡ ಅನೌನ್ಸ್ ಆಗಿತ್ತು. ಬಟ್ ಹೈಕೋರ್ಟ್ನ ಮೆಟ್ಟಿಲೇರಿದ ನಂತರದಲ್ಲಿ ಆದೇಶ ಹೊರಡಿಸಲಾಗಿತ್ತು. ಈಗ ಹೈಕೋರ್ಟ್ ಆದೇಶದ ಹಿನ್ನೆಲೆ ಗ್ರೇಡ್ಗೆ ಕೊಕ್ಕು ನೀಡಲಾಗಿತ್ತು. ಅಂಕವನ್ನ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಬಟ್ ವಿದ್ಯಾರ್ಥಿಗಳು ಸ್ವಲ್ಪ ಕಾತರದಿಂದ ಚಡಪಡಿಸುವಂತ ಕ್ಷಣ. ಯಾಕಂದ್ರೆ ಗ್ರೇಡ್ ಸಿಗತ್ತೆ ಅನ್ನುವಂತ ಕಾರಣಕ್ಕೆ ಏನೋ ಬರ್ದ್ರಾಯ್ತು ಅಂತ ಬರ್ದಿರೋರು ನಿಜಕ್ಕೂ ಕೂಡ ಒಂದ್ ಸ್ವಲ್ಪ ಆತಂಕದಲ್ಲಿದ್ದಾರೆ. ಬಟ್ ರಿಸಲ್ಟ್ ಏನೇ ಬರಲಿ, ಈಗ ಪರೀಕ್ಷೆಯ ರಿಸಲ್ಟ್ ನ ಮೊದಲ ಹಂತದ, ಯಾಕಂತ ಹೇಳಿದ್ರೆ ಮೊದಲ ರೀತಿಯಲ್ಲಿ ಇಲ್ಲ. ಈಗ ಪರೀಕ್ಷೆ 1, 2, 3 ಈ ರೀತಿ ಕಂಡಕ್ಟ್ ಆಗ್ತಾ ಇರೋದ್ರಿಂದ ಏನಾದ್ರೂ ಕಡಿಮೆ ಅಂಕ ಬಂದ್ರೂ ಕೂಡ ಮತ್ತೊಂದು ಪರೀಕ್ಷೆಯನ್ನ ಎದುರಿಸಬಹುದು. ಹಾಗಾಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.